ಇವತ್ತು ಒಂದು ಹೊಸ ತಂಡ ಆ, ಗೊತ್ತಿರುವಂಥ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದಿದೆ ಗೊತ್ತಾ. ಇವರ ಮೊದಲನೇ ಈ ಸಿನಿಮಾದ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದರೆ ಇವರು ಆಯ್ಕೆ ಮಾಡ್ಕೊಂಡಿರುವಂಥ ಸಬ್ಜೆಕ್ಟ್. ಈ ಸಬ್ಜೆಕ್ಟಲ್ಲಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲೇ ಅವರು ಕೈ ಹಾಕಿರುವಂಥ ಏರಿಯಾ ಇದೆ ಗೊತ್ತಾ, ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ರಲ್ಲೇ ಅವ್ರು ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಗೊತ್ತಿರುವಂಥ ನಡೆದಿರುವಂಥ ಒಂದು ಘಟನೆಯ ಆಧಾರಿತವಾದಂಥ ಸಿನಿಮಾ ಮಾಡುವಂಥದ್ರಲ್ಲಿ ಇರುವಂಥ ಜವಾಬ್ದಾರಿ ಇದೆ ಗೊತ್ತಾ, ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋಂಥದ್ದೇ. ಯಾಕಂತಂದರೆ ಕಾಲ್ಪನಿಕವಾದಂಥ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ. ಅದಕ್ಕೊಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ. ಅಲ್ಲಿ ಆ ಕ್ರಿಯೇಟಿವಿಟಿಯ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ. ಆದರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರೂ ತಪ್ಪಾಗಂಗಿಲ್ಲ ರೀ. ಯಾಕಂತಂದರೆ ಈ ಘಟನೆ ಬಂಡೆ ಸಾಹೇಬರ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು, ಅವರ ಕಾರ್ಯ ಆಗಿರ್ಬೋದು, ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾದಂಥ ಒಂದು ವಿಚಾರ. ಸೊ ಆ ಥರದ ಒಂದು ವಿಚಾರವನ್ನು ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ಗೊತ್ತಾ. ಅಲ್ಲಿ ಆಲ್ ದಿ ಬೆಸ್ಟ್, ಹ್ಯಾಟ್ಸ್ ಆಫ್ ಟು ದಿ ಎಂಟೈರ್ ಟೀಮ್, ಹ್ಯಾಟ್ಸ್ ಆಫ್ ಟು ದಿ ಎಂಟೈರ್ ಟೀಮ್ ಸರ್. ನೀವು ಈ ಸಿನಿಮಾ ಮಾಡಲಿಕ್ಕೆ ಕೈ ಹಾಕಿರೋದ್ರಲ್ಲೇ ನಿಮ್ಮ ಒಂದು ದಿಟ್ಟತನ ಮತ್ತು ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಈ ಥರದ ಸಿನಿಮಾಗಳು ಬರಬೇಕು ನಮಗೆ. ಈ ಥರದ ಸಿನಿಮಾಗಳು, ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಿಜವಾದ ನಾಯಕರಿದ್ದಾರೆ ಗೊತ್ತಾ. ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ಥರದವರು. ಅಂದರೆ ಬಂಡೆ ಸಾಹೇಬರಂಥ, ಮಲ್ಲಿಕಾರ್ಜುನ್ ಬಂಡೆ ಸಾಹೇಬರಂಥ ಹೀರೋಗಳಿದ್ದಾರೆ ಗೊತ್ತಾ. ಅವರು ಅಪರೂಪಕ್ಕೆ ಜನಿಸ್ತಾರೆ. ಸೊ ಆ ಥರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಗೊತ್ತಾ. ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ, ಒಂದು ಸಾರ್ಥಕತೆಯ ಕೆಲಸ ಇದು ನಿಮಗೆ. ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಮೆಚ್ಚಬೇಕು ಅಂತ ಅನ್ನೋವಂಥದ್ದು. ಇವತ್ತು ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನು ಅಂತಂತಂದರೆ, ಇದು ಬರೀ ಹೊಸಬರ ಸಿನಿಮಾ ಅಲ್ಲ. ಹೊಸಬರ ಸಿನಿಮಾ ಆದರೂ ಕೂಡ ನಾವು ಇಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅನ್ನೋವಂಥದ್ದು ಇವತ್ತು ನನ್ನ ಕಣ್ಣಿಗೆ ಕಂಡಿದ್ದೇನು ಅಂತಂತಂದರೆ, ಅಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿದ್ದೀರಿ ಗೊತ್ತಾ. ನೀವು ಕೊಡ್ತಾ ಇರುವಂಥ ಸಪೋರ್ಟ್ ಮಾತ್ರ ಈ ಥರದ ಒಂದು ಹೊಸ ತಂಡ ಇಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಇದು ನಿಮ್ಮಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಖಂಡಿತವಾಗ್ಲೂ ನಿಮಗೆ ಸೇರಬೇಕು. ನಿಮ್ಮಗಳ ಸಪೋರ್ಟಿಂದ ಮಾತ್ರ ಈ ಥರದ ಒಂದು ಸಿನಿಮಾಗಳು, ಈ ಥರದೊಂದು ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ. ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು. ಯಾಕಂದರೆ ನನಗೆ ಅವ್ರ ಪರಿಚಯ. ಅವರು ಈಗಷ್ಟೇ, ದಯವಿಟ್ಟು ಕೂತ್ಕೊಳ್ಳಿ ಸರ್, ದಯವಿಟ್ಟು ಕೂತ್ಕೊಳ್ಳಿ. ಈಗ ಒಂದು ವಾರದ 10 ದಿವಸದಿಂದ ಸಿಕ್ಕಿದ್ವಿ ನಾವು. ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮ್ನಲ್ಲಿ ಪಾಪ ಅವರು ಹಿಂದೆಯಿಂದನೇ ನಿಂತ್ಕೊಳ್ತಾ ಇದ್ದರು. ಆಮೇಲೆ ಸರ್ ನಾನು ಒಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ. ನೀವು ಬನ್ನಿರಿ ಸರ್ ಇಲ್ಲಿ, ನನಗೆ ಗೊತ್ತಿರಲಿಲ್ವಲ್ಲ ಯಾವುದು ಅಂತಂದೆ. ಸರ್ ಬಂಡೆ ಅವರ ಹೆಸರು ಕೇಳಿದ್ದೀರಾ? ಹೌದು, ಮಲ್ಲಿಕಾರ್ಜುನ್ ಬಂಡೆ ಯಾರಿಗೆ ಗೊತ್ತಿಲ್ಲ, ಇಡೀ ಕರ್ನಾಟಕದ ಯಾರಿಗೆ ಗೊತ್ತಿಲ್ಲ, ಆ ಪಾತ್ರ ನಾನು ಮಾಡ್ತಾಯಿದ್ದೀನಿ ಸರ್ ಅಂತ. ನಾನು ನಿಜಕ್ಕೂ ಎಷ್ಟು ಖುಷಿ ಆಯಿತು, ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯಿತು ರೀ. ಯಾಕಂತಂದರೆ ಆ ಥರದ ಒಂದು ಪಾತ್ರವನ್ನು, ಆ ಥರದ ಒಂದು ಬರೀ ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಪಾತ್ರದ ಜವಾಬ್ದಾರಿ ನೀವು ತೊಗೊಂಡಿದ್ದೀರಿ ಗೊತ್ತಾ. ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬ ದೊಡ್ಡ ಕ್ರೆಡಿಟ್ಸ್. ಯಾಕಂತಂದರೆ ಅದನ್ನು ತುಂಬ ಜವಾಬ್ದಾರಿಯುತವಾದಂಥದ್ದು. ಆಮೇಲೆ ಈ ಸಿನಿಮಾದ ರವಿಯವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ. ದೊಡ್ಡಮನೆಯವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಅವರು ನನಗೆ ಭಾಳ ಪರಿಚಯ ಇರುವಂಥವರು. ರಾಜು ಗೌಡರ ಮುಖಾಂತರವಾಗಿ, ದಯಣ್ಣ ಅವರ ಮುಖಾಂತರವಾಗಿ, ತರುಣ್ ಅವರ ಮುಖಾಂತರವಾಗಿ ನಮ್ಮ ತುಂಬ ಒಡನಾಟ ಇದೆ ನಮಗೆ. ಆದರೆ ಅವ್ರು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ. ಸರ್ ನೀವೊಂದು ಸಿನಿಮಾ ಮಾಡಿದ್ದೀರಿ ಅಂತ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಆದರೆ ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್, ಭಾಳ ವಿಶೇಷವಾದಂಥ ಸಿನಿಮಾ ಮಾಡಿದ್ದೀರಿ. ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ, ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗಿಲನ್ನ ತೆರೀಲಿ, ನಿಮಗೆ 100 ಸಿನಿಮಾ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಕಲ್ಪಿಸಲಿ ಅಂತ ಅನ್ನೋವಂಥ ನನ್ನ ಆರೈಕೆ. ಮತ್ತೊಮ್ಮೆ ಈ ಥರದ ಸಿನಿಮಾಗಳು ಖಂಡಿತವಾಗಲೂ ನಿಮಗೆಲ್ಲರಿಗೂ ಕೂಡ ಮುಂದಿನ ಜನ್ರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ ಆಗಾಗ ಬರ್ತಿರಬೇಕು ಅಂತ ಅನ್ನುವಂಥದ್ದು. ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸ ರೀತಿಯ ಹೊಸಬರ ಪ್ರಯತ್ನವನ್ನು ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತ ಅನ್ನೋವಂಥದ್ದು ನಾನೇ ಸಾಕ್ಷಿ. ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ. ಇವತ್ತು ಈ ಹೊಸಬರ ಪ್ರಯತ್ನವನ್ನು ಗೆಲ್ಲುತ್ತಾ ಇರುವಂಥ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಮತ್ತೊಮ್ಮೆ ಟೀಸರ್ ಭಾಳ ಚೆನ್ನಾಗಿದೆ.
ಭಾಳ ಕಮ್ಮಿ ಆಗೋಯ್ತು ರೀ, ಇನ್ನೊಂದು ಚೂರು ಬೇಕು ಅಂತ ಅನಿಸ್ತು ನನಗೆ. ಅಷ್ಟು ಚಂದ ಮಾಡಿದ್ದಾರೆ, ನಂಗೆ ಮುಗಿದೋಯ್ತಾ ಅಂತ ಅನ್ನೋಷ್ಟು. ಆ್ಯಕ್ಚುಲಿ ಹಂಗಿರಬೇಕು, ಇನ್ನೂ ಸ್ವಲ್ಪ ಬೇಕು ಅನ್ನೋ ಹಂಗೆ ಇರಬೇಕು. ಅಷ್ಟು ಚಂದ ಕಟ್ ಮಾಡಿದ್ದೀರಿ. ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ. ಈ ಥರದ ಸಿನಿಮಾಗಳು ಗೆಲ್ತಾ ಇದ್ದಾಗ ಈ ಥರದ ತಂಡಗಳು ಮತ್ತೆ 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 ಹುಟ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬಂಡೆ ಸಾಹೇಬ. ಗಾಡ್ ಬ್ಲೆಸ್. ಒಳ್ಳೆಯದಾಗಿ. ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೀಸರ್ ನೋಡಿದ್ವಿ ನಾವು, ಬಂಡೆ ಸಾಹೇಬ ಟೀಸರು. ನನಗದು ಟೀಸರ್ಗೆ ಒಂದು ಟೀಸರ್ ಥರ ಇತ್ತದು. ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ, ಅದಕ್ಕೊಂದು ಟೀಸರ್ ಇದು ಅನ್ನೋ ಥರ ಅನ್ನಿಸ್ತು. ಬಟ್ ಆದರೂ ಕೂಡ ಈಗ ಶರಣವರಾಗಲಿ ನಾವಾಗಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು. ಯಾಕೆ ಅಂತಂದರೆ ಅದರಲ್ಲಿರುವಂಥ ಒಂದು ವಿಷಯ, ಅವ್ರು ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿ. ಸೊ ಹಾಗಾಗಿ ಅವ್ರ ಟೀಸರು ಬೇಡ, ಬರೀ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಆ ಥರದೊಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ್ ಅವ್ರದ್ದು. ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬ ಹಿಂದೆನೇ ಗೊತ್ತಿತ್ತು, ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ. ಅಣ್ಣನ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು 4 ನಟರೆಲ್ಲ ಭೇಟಿ ಮಾಡಿದ್ದೆ ನಾನು. ಸೊ ಅವಾಗಲೇ ಗೊತ್ತಿತ್ತು, ಹೌದಲ್ಲ ಈ ಥರದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ. ಒಬ್ಬ ಡೈರೆಕ್ಟರ್ ಆಗಿ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇತ್ತು. ಅದಾದಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲನೂ ಯಾವಾಗ ಅಂತಂದರೆ ಹಾನೆಸ್ಟ್ಲಿ ನಮಗೆ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು ಅವ್ರ ಬಗ್ಗೆ. ಎಲ್ಲ ಜನಕ್ಕೆಲ್ಲನೂ ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿತ್ತು, ಅಥವಾ ಅದ್ರ ಬಗ್ಗೆ ಸುತ್ತದ ಒಂದು ವಿಷಯಗಳು, ಕಾಂಟ್ರವರ್ಸಿಗಳು, ಅದರಿಂದ ತುಂಬ ಅವಾಗ ನಮಗೆ ಫೋರ್ಗ್ರೌಂಡಲ್ಲಿ ಆ ವಿಷಯ ಕಾಣಿಸ್ತಾ ಇತ್ತು. ಆದರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ. ಅವಾಗ ಹೇಳಿದೆ ನಾನು, ಸರ್ ಈ ಸಿನಿಮಾ ಜನಕ್ಕೇನು ಅವರು ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್, ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್, ಅದಕ್ಕೊಂದು ಸಿನಿಮಾ ಮಾಡಿದ್ದೀರಾ, ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಅದು. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಮೇಲಾದಂಥ ಸಿನಿಮಾಗಳಿದೆ. ಸಾಂಗ್ಲಿಯನ ಆಗಿರ್ಬೋದು, SP ಸಾಂಗ್ಲಿಯನ ಆಗಿರ್ಬೋದು, ಅಥವಾ ಕೆಂಪಯ್ಯ IPS ಅಂತ ಸಿನಿಮಾ ಆಗಿರ್ಬೋದು. ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನ್ಸುತ್ತೆ. ಸೊ ಆ ಸಾಲಿನಲ್ಲೇ ಈ ಸಿನಿಮಾ ಕೂಡ ಸೇರಲಿ ಅಂತ ಅನ್ನೋದು ನನ್ನ ಒಂದು ಆಶಯ. ಆ್ಯಂಡ್ ಅಷ್ಟು ಅದ್ಭುತವಾದಂಥ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ. ಯಾಕೆಂದರೆ ನಾನು ಕೇಳಿದ್ದೀನಿ, ಅದು ಅವ್ರದ್ದು ಇನ್ಸಿಡೆಂಟ್ಸ್ಗಳಾಗಿರ್ಬೋದು, ಅವರ ಹೇಗೆ ಅವ್ರು ನಡ್ಕೊತಾ ಇದ್ರು, ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ನೆಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಹಾಗಾಗಿ ಒಂದು ಅದ್ಭುತವಾದಂಥ ಕಂಟೆಂಟು, ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ. ಸೊ ಹಾಗಾಗಿ ಚೆನ್ನಾಗಾಗಲಿ ಆ ಸಿನಿಮಾ ಅನ್ನೋದು ನನಗಿದೆ. ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತು ನನಗೆ. ಯಾಕೆ ಅಂತಂದ್ರೆ ಏನು ಜಾಸ್ತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು, ಸಾಂಗು ಅಲ್ಲಿ ಬಂದಂಥ ವಿಜುವಲ್ಸ್ನ ನಮ್ಮನ್ನು ಸೈಲೆನ್ಸ್ ಮಾಡ್ತು. ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುವಲ್ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅದು ಬೇರೆ ಥರ ಸಾಂಗ್ ಇದೆ, ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆ್ಯಪ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ. ತುಂಬ ಎಮೋಷ್ನಲಿ ಟಚ್ ಆಗುವಂಥ ಒಂದು ಲಿರಿಕಲ್ ಆ್ಯಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂಥ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸರ್, ಒಂದು ಆ ಥರ ಒಂದು ಥಾಟ್ ಪ್ರೊಸೆಸ್ ನಿಮಗೆ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ, ಆದರೆ ಅಷ್ಟೇ ಪವರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದ್ದೀವಿ. ಎಷ್ಟೋ ಜನ ಹೀರೋಗಳು ಪೊಲೀಸನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಕ್ಕೆ ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ, ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ, ಪ್ರೀತಿ ಎಲ್ಲರೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಯಾವಾಗಲೂ. ಅದು ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೆ ಪಾಸಿಟಿವ್ ಸೈಡ್ ಕೂಡ. ಸೊ ಆ ಸಾಲಿನಲ್ಲಿ ಬರ್ತಾರಂಥ ಬಂಡೆ ಸಾಹೇಬ ಸಿನಿಮಾ ಒಳ್ಳೇದಾಗಲಿ. ನಿರ್ಮಾಪಕರಿಗೆ, ಹೀರೋ ಸರ್ಗೆ, ಡೈರೆಕ್ಟ್ರಿಗೆ ಎಲ್ಲರಿಗೂ. ಹೇಗೆ ನಮಗೆ ಸಾಂಗ್ಲಿಯನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ರಿಯಲ್ ಸಾಂಗ್ಲಿಯನ ಸರ್ ಹೇಗಿದ್ದಾರೆ ಅಂತ. ಶಂಕರ್ನಾಗ್ ಸರ್ ಸಾಂಗ್ಲಿಯನ ಅಂತ ಫೀಲ್ ಮಾಡ್ತಿದ್ವಿ ನಾವು. ಹಾಗೆ ಬಂಡೆ ಸಾಹೇಬ್ರು ನಾವು ಯಾವಾಗಲೂ ಡೈರೆಕ್ಟಾಗಿ ನೋಡಿಲ್ದಿರೋದ್ರಿಂದ ನಿಮ್ಮ ಮುಖಾಂತರ ಅವರು ಅನ್ನೋ ಥರ ಆಗಲಿ ನಿಮಗೂ. ಸೊ ಇಡೀ ಟೀಮ್ಗೆ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ ಸರ್. ನಾವು ಬೇರೆ ಬೇರೆ ತಾಯಿ ಒಟ್ಲೆ ಹುಟ್ಟಿರ್ಬೋದು, ಬಟ್ ಅಣ್ಣ ತಮ್ಮರ್ಗಿಂತ ಹೆಚ್ಚಿದೆ. ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಯಾವತ್ತೂ ಗೋಪಣ್ಣನ ಪ್ರೀತಿ ಇದೆ ನಮ್ಗೆ. ಅಷ್ಟೊಂದು ಭಾಳ ಆತ್ಮೀಯತೆಯಿಂದ ನಮಗಾಯ್ತು, ನಮ್ಮ ಮುಕುಂದಣ್ಣವ್ರಿಗಾಯ್ತು, ಎಲ್ಲರಿಗೂ ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ. ನನಗೆ ಹೇಳಿದ, ಅಣ್ಣ ತಮ್ಮ ಹಿಂಗೆ ಮಲ್ಲಿಕಾರ್ಜುನ್ ಬಂಡೆ ಸಾಹೇಬ್ರ ಮೇಲೆ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಅಂತ. ನಾನು ಫಸ್ಟ್ ಹೇಳಿದೆ, ಇದಕ್ಕೆ ಯಾಕೆ ಕೈ ಹಾಕಿದೆ ಅಣ್ಣ ಅಂತಂದು. ಫಸ್ಟ್ ನಾನು ಅದಕ್ಕೆ ಮಾತಾಡಿದೆ ಈ ವರ್ಡ್, ನೀನು ನೋಡು ಟೀಚರ್ ನೋಡಿದ್ಮೇಲೆ ನೀನು ಮಾತಾಡು ಅಂತ ಹೇಳಿದೆ. ಆಯ್ತು, ಏನು ಮಾಡಿದೆ, ಒಳ್ಳೇದಾಗಲಿ, ನೀನು ಮಾಡಿದೆ ಅವತ್ತು ಎಲ್ಲನೂ ಸಕ್ಸಸ್ ಆಗ್ಯದ, ಇದನ್ನೂ ಸಕ್ಸಸ್ ಆಗಲಿ ಅಂತೇಳಿ ಅವತ್ತೇ ಹಾರೈಸಿದೆ. ನಿಜಕ್ಕೂ ಅಣ್ಣ, ಇವತ್ತು ನೋಡಿದಾಗ ನಾನು ನಿನಗೆ ಅವತ್ತೊಂದು ಮಾತು ತಪ್ಪಾಯಿತು, ಇವತ್ತು ನೀ ಏನು ಮಾಡಿದೆ ಭಾಳ ಚಲೋ ಮಾಡಿದೆ, ಒಳ್ಳೇದಾಗಲಿ ನಿನಗೆ. ಯಾಕಂದರೆ
ನಮಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದ್ರೆ ಎಷ್ಟು ದಕ್ಷ ಅಧಿಕಾರಿ ಅಂತಂದ್ರೆ. ಯಾಕಂದ್ರೆ ಗುಲ್ಬರ್ಗದಾಗ ನಮ್ಮ ಮನೆ ಇರೋಂಥ ಆ ಸ್ಟೇಷನ್ ಅವ್ರ ಏರಿಯಾ ಲಿಮಿಟ್ಸಲ್ಲೇ ಬರ್ತಿತ್ತು. PSI KS ಆಫೀಸರ್ ಅವರು PSI ಆಗಿ ಕೆಲಸ ಮಾಡಿದ್ರು. 2014ರಲ್ಲಿ ಒಂದು ಘಟನೆ ನಡೀತು. ಒಬ್ಬ ರೌಡಿ ಸೀಟರ್ನ ಹಿಡಿಯೋಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇದಾದ್ಮೇಲೆ ಹುತಾತ್ಮರಾದರವರು. ಅದ್ರ ಬಗ್ಗೆ ಭಾಳ ಗೊತ್ತು. ಅದರಷ್ಟೇ ಪವರ್ಫುಲ್ಲು ಅವ್ರ ವೈಫ್ದು ಸ್ಟೋರಿ ಬರ್ತಾರೆ. ಅವ್ನು ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ. ನಿಜಕ್ಕೂ ನಾನು ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ ನಿಮ್ಗೆ. ಯಾಕೆ ಅಂಥ ಒಬ್ಬ ಯುವಕರು, ಅಂಥ ಒಳ್ಳೆ ಅಧಿಕಾರಿಗಳು ಎಲ್ಲೋ ಈಗ ನೋಡ್ರ ಆಲ್ಮೋಸ್ಟ್ 11 ವರ್ಷ ಆಯಿತು. ಅಂಥವ್ರನ್ನ ನೀವು ನೆನಪು ಮಾಡಿದ್ದು ನಿಜಕ್ಕೂ ಭಾಳ ಖುಷಿಯಾಗಿದೆ. ಯಾಕಂತಂದ್ರೆ ನಮ್ಮ ಚಿನ್ಮಯವರು ಭಾಳ ಅದ್ಭುತವಾಗಿ ತಾವು ಈ ಪಿಕ್ಚರ್ನ ಬಂಡೆ ಸಾಬ್ ಅಂತ ಚಿನ್ಮಯರಾಮ್ ಅವರು ಮಾಡಿದ್ದಾರೆ. ಅದೇ ಥರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಇದು ಕೆಲಸ ಮಾಡ್ತಿದ್ದಾರೆ. ಒಂದು ರೀತಿ ನೋಡಿದ ತಕ್ಷಣ ಹೀರೋನ್ ಯಾವ ಥರ ಅಂದ್ರೆ ಬಂಡೆಯವರೇ, ಮಲ್ಲಿಕಾರ್ಜುನ್ ಬಂಡೆಯವರೇ ಬಂದ್ರೆ ಅನ್ನೋ ಥರ ಅಷ್ಟೊಂದು ಇದೆ. ಭಾಳ ಒಂದು ಒಳ್ಳೆಯ ರೀತಿಯಿಂದ ತಾವು ಇದು ಮಾಡಿದ್ರಿ. ಯಾಕೆಂದರೆ ಫಿಲಿಮ್ಗಳನ್ನ ಭಾಳಷ್ಟು ನೋಡಿರ್ತೀವಿ, ಆದರೆ ರಿಯಲ್ ಘಟನೆ ಇದು. ಇದನ್ನು ಮಾಡೋಂಥ ಧೈರ್ಯ ಭಾಳ ಜನ ಕಡಿಮೆ ಇರ್ತದೆ. ಯಾಕಂತಂದರೆ ಸಾಕಷ್ಟು 2014ರಲ್ಲಿ ಭಾಳ ಇಶ್ಯೂ ಆಯ್ತಿದ್ದು. ಪಾಪ ಅವ್ರನ್ನ ಹೈದ್ರಾಬಾದಿಗೆ ತೊಗೊಂಡೋಗಿ ಭಾಳ ಉಳ್ಸೋಕ್ಕೆ ಪ್ರಯತ್ನ ಪಟ್ಟರು. ಆದರೂ ಇವತ್ತು ನಮ್ಮೆಲ್ಲರನ್ನ ಅಗಲಿ ಹೋದರು. ಅವ್ರು ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮಿಸ್ಸಸ್ನು ಇದೇ ಆಘಾತದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಒಂದು ಪವರ್ಫುಲ್ ಸ್ಟೋರಿ ಇದೆ ಇದು. ಅದ್ರಾಗ ಇಲ್ಲಿ ಬಂದ ಮೇಲೆ ನೋಡಿದ್ವಿ, ಇದು ಒಂದು ಭಾಷೆ ಅಲ್ಲ, ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಗೋಪಣ್ಣ ಮಾಡಿದ್ರೆ ಅದೇ ಥರನೇ ಇರ್ತಾವೆ. ಒಂದು ಏನೋ ಒಂದು ಆ ಮನುಷ್ಯನ ಧೈರ್ಯನೇ ಬೇರೆ ಲೆವೆಲ್. ಅಷ್ಟೊಂದು ಒಳ್ಳೆದ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಅಣ್ಣನು ಆಕ್ಟಿಂಗ್ ಇದ್ರಾಗ ಮಾಡ್ಯಾನ ಅಂತ. ನೋಡಿ IG ರೋಲ್ ಮಾಡಿಬಿಟ್ಟ. ಅದಕ್ಕೆ ಅಂದೆ, ನಾನು ಅಣ್ಣಗೆ ಹೇಳಿದೆ, ಯಾಕೆ ತಲೆ ಕೂದಲ ಬೆಳ್ಳಗಾವಣ, ಮೀಸೆ ಅಷ್ಟೇ ಕರ್ರಗ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಕೇಳಿದೆ. ಆಮೇಲೆ ಇಲ್ಲಿ ಬಂದು ಮತ್ತೆ ಆ ರೋಲ್ನಾಗ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗಂತ ತಲೆ ಕೂದಲು ಬೆಳಗಿಟ್ಕಂತ. ಇಲ್ಲ IG ರೋಲ್ ಮಾಡಿದೆ, ಖುಷಿ ಆಯ್ತು. ಯಾಕೆ ಆತನಿಗೂ ಮೊದಲಿಂದ ಹವ್ಯಾಸ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಭಾಳ ಅಂದ್ರೆ ಭಾಳ ಆಯ್ತು. ಇನ್ನೊಂದಿಬ್ಬರಿಗೆ ಯಾಕೆ ರೋಲ್ ಕೊಟ್ಟಿಲ್ಲ. ಕಿಶೋರ್ ಶೆಟ್ಟಿಗೊಂದು, ಸಜ್ಜನಿಗೊಂದು, SC ಪಾಟೀಲ್ ಕೊಟ್ಟಿದೆ. ಯಾಕೆ ಅವ್ರದ್ದೊಂದು ಗ್ಯಾಂಗ್ ಇದೆ ನಮ್ಮ ಅವರು. ಭಾಳ ಖುಷಿಯಿಂದ ಇಂಥ, ಯಾಕೆಂತಂದ್ರೆ ಯುವಕರಿಗೆ ಪ್ರೇರಣೆ ಆಗ್ತವೆ ಇಂಥ ಫಿಲಿಮ್ಗಳು. ಯುವಕರಿಗೆ ಮತ್ತು ಈಗಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರೇರಣೆ ಆಗ್ತದೆ. ಯಾಕಂದ್ರೆ ಇಂಥ ಒಳ್ಳೆ ಅಧಿಕಾರಿಗಳು ನಮ್ಮ ಹತ್ರ ಇದ್ರು. ಅವರು ಜೀವನನೇ ಲೆಕ್ಕ ಅಂದ್ರೆ ಯಾವುದನ್ನು ಆ ಒಂದು ದುಷ್ಟರನ್ನ, ಆ ಒಂದು ಕಳ್ಳರನ್ನ, ಆ ನಟೋರಿಷನ್ ಹಿಡಿಯೋಕೆ ತಮ್ಮ ಜೀವನೇ ಬಲಿ ಕೊಟ್ರು ಅನ್ನೋದಕ್ಕೆ ಎಲ್ಲರಿಗೂ ಒಂದು ಮಾದರಿ ಆಗ್ತದೆ. ಅದ್ಭುತವಾದಂಥ ಸ್ಟೋರಿ ನೀವು ತೋರಿಸಿದ್ರಿ. ನಿಜಕ್ಕೂ ಭಾಳ ಅದ್ಭುತವಾಗಿ ತಮ್ಮ ಪರ್ಫಾರ್ಮೆನ್ಸು ಬಂದಿದೆ. ಡೈರೆಕ್ಟ್ರೂ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರಿ. ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಫಿಲಿಮ್ ಯಶಸ್ವಿ ಆಗಲಿ. ಯಾಕೆಂದರೆ ನಮ್ಮ ಭಾಗದವ್ರಂತೂ ದಯವಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದವರು ಮತ್ತು ಉತ್ತರ ಕರ್ನಾಟಕ ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ಈ ಪಿಕ್ಚರ್ ನೋಡಲೇಬೇಕು. ಅಷ್ಟು ಒಳ್ಳೆಯದು ಸ್ಟೋರಿ ಅದ. ನೋಡಿದ್ರೆ ನಿಜಕ್ಕೂ ಭಾಳ ಒಳ್ಳೇದಾಗ್ತದೆ. ಬೆಂಗಳೂರು ಜನರಂತೂ ನೀವು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ಎಲ್ಲ ಮಾಧ್ಯಮದವರು ಎಲ್ಲರೂ ಬಂದಿರಿ. ಹೊಸೊಬ್ರು ಈ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಭಾಗದವರು ಇಂಥ ಮೂವಿಗಳು ಮಾಡೋಕ್ಕೆ ಮುಂದೆ ಬರ್ತಿದ್ದಾರೆ. ನಮ್ಮ ಬಸವರಾಜ್ ಪಡ್ಕೋಟಿನೂ ಆತನೂ ಅವ್ರ ಮಗಂದು ಯಾರ ಮಗ ಅಂತ ಒಂದು ಪಿಕ್ಚರ್ ಅವನು ಮಾಡ್ತಿದ್ದಾನೆ. ಈ ಥರ ನಮ್ಮ ಭಾಗದವರು ನಾವು ಇಷ್ಟು ದಿನ ಬರೀ ಪಿಕ್ಚರ್ ನೋಡ್ತಿದ್ವಿ, ಈಗ ಮಾಡೋಂಥ ಕೆಲಸನೂ ಮಾಡ್ತಿದ್ದಾರೆ. ಭಾಳ ಖುಷಿ ಆಗ್ತದೆ. ಈ ಫಿಲಿಮ್ಗೆ ಬಂಡೆ ಸಾಬು ಒಳ್ಳೇದಾಗಲಿ, ಒಳ್ಳೆ ಯಶಸ್ವಿ ಸಿಗಲಿ, ಒಳ್ಳೆ ಹೆಸರು ಡೈರೆಕ್ಟರ್ ಹಿಡಿದು, ಪ್ರೊಡ್ಯೂಸರ್ ಹಿಡಿದು, ಹೀರೋ ಹಿಡಿದು ಎಲ್ಲರಿಗೂ ಒಳ್ಳೆ ಹೆಸರು ಸಿಗಲಿ. ದಾಯಣ್ಣ ಅಂದಾಗ ನಮ್ಮ ಅಣ್ಣಗೆ ಒಳ್ಳೆ ದುಡ್ಡು ಬರಲಿ ಅಂತ ಹೇಳ್ತಾ ಇವತ್ತು ಕರೆಸಿ ಇದು ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆ. ಮತ್ತು ಅಪ್ಪು ಸರ್ ಬಗ್ಗೆ ಬಹಳ ಅದ್ಭುತವಾಗಿ ನೀವು ಮಾಡಿದ್ರಿ. ತಮ್ಮ ನಾವು ಕುಂತು ನೋಡಾಗ, ಯಾಕಂದರೆ ಆ ಇನ್ಸಿಡೆಂಟ್ ಆದಾಗ 3 ದಿನ ನಾವು ಅಲ್ಲೇ ಇದ್ವಿ ಸ್ಟೇಜ್ ಮೇಲೆ. ನೋಡಿದಾಗ ನಮ್ಗೆ ಒಂಥರ ಇದಾಯಿತು. ಅಶ್ವಿನಕ್ಕ ಇವತ್ತು ಆ್ಯಕ್ಚುಲಿ ಬರಬೇಕಾಗಿತ್ತು. ಏನಪ್ಪ ಅಂದ್ರೆ ಅದೊಂದು ವಾರಣಾಸಿಯಲ್ಲಿ ಶೂಟಿಂಗ್ ಇದಕ್ಕೋಸ್ಕರ ಲೇಟಾಗಿ ಅವ್ರು ಈಗ ಬರ್ತಿದ್ದಾರೆ ಸಾಯಂಕಾಲ. ಅದಕ್ಕೆ ನೀವು ಸೋಮವಾರ ಆಗಲಿ ಮಂಗಳವಾರ ತಂಡದವರು ತಾವು ದಯವಿಟ್ಟು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಈ ಸಾಂಗ್ನ ಅವ್ರು ತೋರಿಸ್ಲೇಬೇಕು. ಅವರು ಹೇಳಿದ್ದಾರೆ ಯಾವಾಗ ಕಳಿಸೋಣ ಅಂತ ಹೇಳಿದಾರೆ. ದಯವಿಟ್ಟು ತಾವು ಹೋಗಿ ಅವರಿಗೆ ಭೇಟಿ ಆಗ್ಬೇಕಂತ ಹೇಳ್ತಾ ಎಲ್ಲ ಮಾಧ್ಯಮದವರು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಫಿಲ್ಮ್ನ ಯಶಸ್ವಿ ಆಗಲಿ ತಾವೆಲ್ಲ ಕಾರಣೀಭೂತ ಆಗ್ಬೇಕು ಅಂತೇಳಿ ಅಂದೇಳಿ. ಆಲ್ರೆಡಿ ಒಂದು ಜಿನ್ ಅಂತ ಒಂದು ಆಲ್ರೆಡಿ ಶೂಟಿಂಗ್ ಮುಗಿದಿದೆ. ಇದು ನನ್ನ ಡೆಬ್ಯೂ ಮೂವಿ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ರು, ಬನ್ನಿ ಈ ಥರ ಒಂದು ಮೂವಿ ಇದೆ, ಸ್ಕ್ರಿಪ್ಟ್ ನೋಡಿ
ನೀವು ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು. ಫಸ್ಟ್ ನನ್ನ ಕೈಲಿ ಸ್ಕ್ರಿಪ್ಟ್ ಕೊಟ್ಟಾಗ, ಸ್ಕ್ರಿಪ್ಟ್ ಓದಿದಾಗ ನನಗೂ ಮನಸ್ಸಲ್ಲಿ ಒಂದು ಭಯ ಅನ್ನೋದಿತ್ತು. ಫಸ್ಟ್ ಮೂವಿ ಹೇಗೆ ಮಾಡೋದು, ಬಂಡಾಯ ಸಾಹೇಬರು ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಹಾಗಾಗಿ ಒಂದು 2-3 ಸತಿ ಯೋಚನೆ ಮಾಡಿ, ಇಲ್ಲ ಸರ್ ಡನ್, ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಸರ್ ಹೇಳಿದೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ. ನಾವೇನೇ ಹೇಳಿದ್ರು, ನಾವೇನೇ ಮಾತಾಡಿದ್ರು, ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ನೆಮ್ಮದಿ. ನಾವೆಷ್ಟೇ ಮಾತಾಡಿದ್ರು ಅದು ಆಗಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡಮನಿ ಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಅವರು ಬದುಕಿದ್ರೆ ಇನ್ನೂ 4 ಜನಕ್ಕೆ ಅನ್ನ ಆಗತ್ತೆ. ಇನ್ನೂ 4 ಜನ ಡೈರೆಕ್ಟರ್ಗಳು ಹೊಸಬ್ರು ಬರ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಲಬೇಕು. ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲನೂ ಚೆಂದ, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ನೋಡಿ. ಥ್ಯಾಂಕ್ ಯು. ಹಾಗೆ ಶೂಟಿಂಗು ಗುಲ್ಬರ್ಗದಲ್ಲಿ 28 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಒಂದು 6 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಆಲ್ರೆಡಿ ಸೆನ್ಸರ್ ಎಲ್ಲ ಆಗೋಗಿದೆ. ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಥಿಯೇಟ್ರ್ ಯಾವ ಟೈಮಲ್ಲಿ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಒಂದು KLE ಸೊಸೈಟಿಯ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ. ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇರಲಿಲ್ಲ. ಆದರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು. ಅವರ ಘಟನೆಗಳ ಬಗ್ಗೆ, ಅವರ ಹೆಂಡತಿಯ ಬಗ್ಗೆ, ಅವರ ಮಕ್ಕಳ ಬಗ್ಗೆ, ಅವರ ಜೀವನದಲ್ಲಿ ನೊಂದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವ್ರು. ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೆ ಇರೋ ವಿಷಯಪ್ಪ, ಇವಾಗ ರಿಟೈರ್ ಆದ್ಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು. ಆಮೇಲೆ ಇಲ್ಲಮ್ಮ ನೋಡೋಣ, ಮೊದಲ ಪ್ರಯತ್ನ ಇರ್ಲಿ, ಏನಾಗುತ್ತೆ ನೋಡೋಣ, ದೇವ್ರಿದಾನೆ ಅಂತ ಆ ದೇವರನ್ನ ನಂಬಿ ಮಲ್ಲಿಕಾರ್ಜುನ ಅವರ ಜೀವನವನ್ನ ಇಡೀ ಕರ್ನಾಟಕಕ್ಕಲ್ಲ, ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋವಂಥದ್ದನ್ನ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ, ಅವರು ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್. ಬಂಡೆ, ನಮ್ಮ ಮಲ್ಲಿಕಾರ್ಜುನ್ ಬಂಡೆ ಅವರ ಒಂದು ಜೀವನ ಚರಿತ್ರೆನ ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಚಿನ್ಮಯ ರಾಮ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದ್ರ ಸಾಥ್ ಕೊಟ್ಟಿರೋವಂಥವ್ರು ದೊಡ್ಡಮನಿ ಸರು, ಅವರು ಒಬ್ಬ ಹುಡುಗ ಥರ ಇಡೀ ಸಿನಿಮಾಗೆ ಓಡಾಡ್ತಿರೋದು ನಾನು ನೋಡ್ತಾ ಇದ್ದೆ. ಯಾಕಂದರೆ ಪ್ರೊಡ್ಯೂಸರ್ ಆದಾಗ ಇದ್ಬಿಟ್ಟು ನೋಡ್ರಪ್ಪ ಚೆನ್ನಾಗಿ ಮಾಡಿ ಅಂತ ಬೆನ್ನು ತಟ್ತಾ ಇರ್ತಾರೆ. ಬಟ್ ಇವರು ಸಿನಿಮಾ ಜೊತೆಲೇ ಪ್ರತಿಯೊಬ್ಬರ ಜೊತೆ ಓಡಾಡಿಕೊಂಡು ಹುಡುಗನ ಥರ, ಯಾಕಂದರೆ ನಾವು ಅವ್ರ ಏಜಲ್ಲಿ ಅಷ್ಟೊಂದೆಲ್ಲ ಓಡಾಡಿ ಕೆಲಸ ಮಾಡಿ ಒಬ್ಬರು ಎಲ್ಲ ಇಡೀ ಟೀಮಿಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಳ್ಳೆ ನಮಗೆ ಮೋಟಿವೇಶನ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ, ಒಟ್ಟು 4 ಸಾಂಗು. ಒಂದು ಸಾಂಗನ್ನು ಮಹೇಶ್ ಅವ್ರು ಮಾಡಿದ್ದಾರೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಅಲೆಕ್ಸ್ ಅವ್ರು ಮಾಡಿದ್ದಾರೆ. ಇದರಲ್ಲಿ 3 ಸಾಂಗ್ ನಾನು ಮಾಡಿದ್ದೀನಿ. ಅದನ್ನು ಲಿಖಿತ್ ಗಾಯಕ್ ಅಂತ ಹೇಳಿ ಟೈಟಲ್ ಸಾಂಗ್ ಹಾಡಿದ್ದಾರೆ. ಜಿ ಕಲ್ಯಾಣ್ ಅಂತ ಹೇಳಿ ಮುಳುಗಿ ಹೋದ ರವಿ ಅಂತ ಒಂದು ಸಾಂಗ್ ಹಾಡಿದ್ದಾರೆ. ಹಾಗೆ ಇನ್ನೊಂದು ಮತ್ತೆ ಮತ್ತೆ ಅಂತ ಹೇಳಿ ಒಂದು ಮೆಲೋಡಿ ಸಾಂಗು, ಆ ಸಾಂಗನ್ನು ವಿಶಾಲ್ ನಾಗ್ಲಾಪುರ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ. ಹಾಗೆ 2 ಸಾಂಗನ್ನು ನನ್ನ ತಮ್ಮ ಮನೋಜ್ ಅವರು ಬರ್ತಿದ್ದಾರೆ. ಹಾಗೆ 1 ಸಾಂಗು ನಾನು ಬರೆದಿದ್ದೀನಿ. ಒಂದು ಒಳ್ಳೆ ಜರ್ನಿ ಇತ್ತು ಈ ಸಿನಿಮಾದಲ್ಲಿ, ಭಾಳ ಖುಷಿ ಆಯಿತು. ಎಲ್ಲರೂ ಟೀಮ್ ಸಮೇತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ನನ್ನ ವರ್ಕಿಗೂ ಸಮೇತ. ನೀವೆಲ್ಲ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಹಾಗೆ ನನ್ನ ಸ್ನೇಹಿತ ಸಂತೋಷು, ನಾನು ಅವನು ಕ್ಲಾಸ್ಮೇಟ್ಸು, ಹೀರೋ. ಅದು ಒಂದು ಖುಷಿ ವಿಷಯ. ಅವನ ಸಿನಿಮಾಗೆ ನಾನು, ಯಾಕಂದರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಹೇಗೆ ಒಂದು ಒಡನಾಟ ಇತ್ತು, ಅದು ಸಿನಿಮಾ ರಂಗದಲ್ಲೂ ನಮ್ಮಿಬ್ಬರು ಜೊತೆಯಲ್ಲಿ ಕೂಡಿ ಬಂದಿದೆ. ಅದು ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸಿನಿಮಾ ಮೇಲೆ ಇರಲಿ. ಬಂಡೆ ಸಾಹೇಬ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ನಾವು ಬಜೆಟ್ ಮಾತಾಡಿದ್ದೆ ಒಂದು, ಬಟ್ ಮಾಡ್ತಾ ಇಂಪ್ರೊವೈಸೇಷನ್ಗೆ ಬೇಕು ಅಂದಾಗ ಪ್ರೊಡ್ಯೂಸರ್ ಸರ್ ಎಕ್ಸ್ಟ್ರಾ ಪರವಾಗಿಲ್ಲ ಖರ್ಚು ಮಾಡ್ತೀನಿ ಅಂತ ಚೆನ್ನಾಗಿ ಮಾಡಿದ್ದೀವಿ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಟೀಸರ್ ನೋಡಿದ್ರಿ ಎಲ್ಲ. ಸೊ ಎಲ್ಲದು ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಎಲ್ಲ ಬಂದು ನೋಡಿ ನಮ್ಮ ಆಶೀರ್ವದಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಪರ್ವೇಶ್ ಸಿಂಬಾ ಅಂತ. ಥ್ಯಾಂಕ್ ಯು ಸರ್. ತರುಣ್ ಸರ್, ಶರಣ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಲ್ಲೆಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಆ್ಯಂಡ್ ಆ್ಯಕ್ಚುಲಿ ಈ ಪಾತ್ರ ನನಗೆ ಬಂದಿದ್ದು ಹಿಂಗೆ ಸಂಜೆ ಶೂಟಿಂಗ್ ಇತ್ತು, ಒಂದು 6 ಗಂಟೆಗೆ ಈವ್ನಿಂಗ್ ಶಾಟ್ ಇತ್ತು. ಬಟ್ ನನಗೆ ಸಿಕ್ಕಿದ್ದು ಒಂದು 4 ಗಂಟೆಗೆ. ಹಂಗೆ ಮಾಡಿ ಅಂತಂದರು. ಆಮೇಲೆ ನಾವು ಬೇರೆ ಫಿಲ್ಮ್ ಯುವರತ್ನ, ಜೇಮ್ಸು, ಪುನೀತ್ ಸರ್ ಜೊತೆ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಡೈರೆಕ್ಟ್ರಿಗೆ ಗೊತ್ತಿತ್ತು. ಆಮೇಲೆ ಅದು ಕ್ಯಾರೆಕ್ಟರ್ ಸಿಕ್ಕ ತಕ್ಷಣ ಫಸ್ಟ್ ಡೈಲಾಗ್ ಶೀಟೇ ಒಂದು 3 ಪೇಜ್ ಏನೋ ಇತ್ತು.
ಅದಾದಮೇಲೆ ಸರಿ ಹಂಗೆ ಹೆಂಗೋ ಬೇಗ ಬೇಗ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡಿದ್ವಿ. ಅದು ಮಾಡಿದ್ಮೇಲೆ ಡೈರೆಕ್ಟ್ರಿಗೂ ಒಂದು ಹೋಪ್ ಬಂತು, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೊಂಥರ ಅನ್ನಿಸ್ತು. ಯಾಕಂದರೆ ಅವ್ರ ರಿಯಾಕ್ಷನಲ್ಲಿ ನನಗೆ ಗೊತ್ತಾಯಿತು. ಬಟ್ ಆ ಪಾತ್ರ ಮಾಡೋದು ತುಂಬ ತಲೆ ಮೇಲಿತ್ತು. ಯಾಕಂದರೆ 30 ದಿನ ನಾವು ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಹೇಳೋರು ಮುನ್ನ ಯಾರು ಅಂತ ಕೇಳೋರು. ಯಾಕಂದರೆ ಎಷ್ಟು ಬಂಡೆ ಸರ್ ಅವ್ರದ್ದು ಹೆಸರಿದೆಯೋ ಅಷ್ಟೇ ಆ ಮುನ್ನ ಅವ್ರದ್ದು ಅಷ್ಟೇ ಹೆಸರಿದೆ ಅಲ್ಲಿ. ನೆಗೆಟಿವ್ ಆಗಿದ್ರು ಏನೇ ಆಗಿದ್ರು ಬಟ್ ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಇದೆ ಅಲ್ಲಿ. ಸೊ ಹಾಗಾಗಿ ಆ ಪಾತ್ರ ನಾನು ಮಾಡ್ತಿದ್ದೀನಿ ನನಗಂತೂ ಗೊತ್ತಿರಲಿಲ್ಲ, ಬೇರೆಯವ್ರ ಹೆಸರು ಹೇಳ್ತಾ ಇದ್ವಿ. ಬಟ್ ಲಾಸ್ಟಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಸರು, ಡೈರೆಕ್ಟರ್ ಸರು ಎಲ್ಲ ಫಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ. ಧನ್ಯವಾದಗಳು. ಯಾವಾಗಲೂ ನಾನು ನಿಮ್ಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್, ದೊಡ್ಡಮನಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ, ನಮ್ಮಂಥ ಹೊಸಬ್ರ ಮೇಲೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆದಾಗ ಅದು ನನ್ನ ಮೊದಲನೇ ಪ್ರಾಜೆಕ್ಟು. ಯಾರು ಕೂಡ ಅಲ್ಲಿವರೆಗೂ ಅಂದರೆ ಆಡಿಷನ್ನೇ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿದೆ. ಆ 72 ಜನ ಹುಡುಗಿರಲ್ಲಿ ನಮ್ಮ ಸರು, ದೊಡ್ಡಮನಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನೀನು ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಆ್ಯಂಡ್ ಡೈರೆಕ್ಟರ್ ಚಿನ್ಮಯ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ ಇಷ್ಟರಲ್ಲೇ ರಿಲೀಸ್ ಆಗುತ್ತೆ, ನನಗೆ ಗೊತ್ತಿಲ್ಲ ಯಾವಾಗ ಅಂತ. ಥ್ಯಾಂಕ್ ಯು. ಹೆಂಗಿದೆ ಅಂದರೆ ಹೀರೋಗೆ ತುಂಬ ಮೋಟಿವೇಟ್ ಮಾಡಿಕೊಂಡು ಅವರಿಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಕ್ಯಾರೆಕ್ಟ್ರು. ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ. ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆಯ ಹಾದಿಯಲ್ಲಿ ಕರ್ಕೊಂಡು ಹೋದಂಥ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ, ದಿವಂಗತ ಮಲ್ಲಿಕಾರ್ಜುನ ಬಂಡೆಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಶರಣ್ ಸರ್ ಅವರಿಗೆ, ಹಾಗೆ ತರುಣ್ ಸುಧೀರ್ ಸರ್ಗೆ, ಹಾಗೆ ನಮ್ಮ ಸಿನಿಮಾಕ್ಕೆ ಬೆನ್ನೆಲುಬು ಅಂತಲೇ ಹೇಳ್ಬೋದು ರಾಜಗೌಡ ಸರ್, ತುಂಬ ಧನ್ಯವಾದಗಳು. ನೀವೆಲ್ಲರ ಸಪೋರ್ಟಿಂದ ನಾವಿವತ್ತು ಒಂದು ಟೀಸರ್ ಲಾಂಚನ್ನು ಇವತ್ತು ಮಾಡ್ತಾ ಇದ್ದೀವಿ ಅದ್ಧೂರಿಯಾಗಿ. ಹೊಸಬ್ರ ತಂಡ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬ ಧನ್ಯವಾದಗಳು ಸರ್. ಹಾಗೆ ಇವತ್ತು ನಾವು ಈ ಬಂಡೆ ಸಾಹೇಬ್ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇನ್ನೂ ಭಾಳ ಬೇಗನೆ, ತುಂಬ ವರ್ಷಗಳ ಹಿಂದೆನೇ ನಾವು 2 ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾ ಹಿನ್ನೆಲೆಗೆ ಎಲ್ಲ ಓಡಾಡಿ, ನಾನು ಮತ್ತು ನಮ್ಮ ವೀರಣ್ಣ ಕೊರಳಿ ಸರ್ ಅಂತ ಇದ್ದಾರೆ, ನಾವು ಎಲ್ಲ ತುಂಬ ಓಡಾಡಿ 2 ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರೆ ಅವ್ರ ಜೊತೆ ಇರೋರು, ಅವ್ರನ್ನೂ ಸಹ ಕೆಲವೊಬ್ರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ನಡೆದಿತ್ತು, ಹೇಗಿತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರು ಹೆಂಗೆ ನಡೀತಾ ಇದ್ರು, ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು, ಎಲ್ಲದ್ರ ಬಗ್ಗೆನೂ ನಾವು ಆಲ್ಮೋಸ್ಟ್ ಕೇಳಿದ್ವಿ. ಆವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಇವತ್ತು ಒಬ್ರನ್ನ ನೆನೆಸ್ಬೇಕು. ಆ್ಯಕ್ಚುಲಿ ಈ ಒಂದು ಬಂಡೆ ಸಿನಿಮಾಗೆ ನಾನು ಬರೋದಕ್ಕೆ ಇನ್ನೊಬ್ರು ಕಾರಣ ಗುರುದತ್ ಅಂತ. ಅವರು ಮೊದಲು ಒಂದು ಸಿನಿಮಾನ ಮಾಡಬೇಕಂತ ಸ್ಟಾರ್ಟ್ ಮಾಡೋಕ್ಕೆ ಪಾಪ ತುಂಬಾ ಪ್ರಯತ್ನ ಪಟ್ಟರು, ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯಿತು. ಅದಾದಮೇಲೆ ತುಂಬ ಧೈರ್ಯ ಮಾಡಿ ಬಂದವರು ನಮ್ಮ ಗೋಪಣ್ಣ ದೊಡ್ಡಮನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಏಕೆಂದರೆ ಯಾವುದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೇ ಎಷ್ಟೋ ಜನ ಹಿಂದೆ ಮುಂದೆ ನೋಡಿಬಿಟ್ಟು ಬರ್ತಾರೆ ಇವತ್ತಿನ ದಿವಸ. ಅಂಥದ್ರಲ್ಲಿ ಒಂದು ನಿಜ ಜೀವನದ ಕತೆ ತಗೊತಾರೋ ಇಲ್ಲೋ ಗೊತ್ತಿಲ್ಲ, ಅಂಥದ್ರಲ್ಲಿ ನೀವು ಧೈರ್ಯ ಮಾಡಿಬಂದು ಇವತ್ತು ಇನ್ವೆಸ್ಟ್ ಮಾಡಿ ಮತ್ತು ಯಾವುದಕ್ಕೂ ಕೊರತೆ ಮಾಡಿದೆ. ಎಷ್ಟೋ ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ, ಅದು ಬರ್ತಾ ಆಗಿದೆ ಬೇರೆ. ಆದರೂ ಕೂಡ ಯಾವುದಕ್ಕೂ ಎದೆಗುಂದೆ ನಮ್ಮ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡಿ ಬರೋದಕ್ಕೆ ತುಂಬಾ ಕಾರಣಕರ್ತರಾಗಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ ವೀರಣ್ಣ ಕೊರಳಿ ಸರ್ ತುಂಬ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನು ಮಾಡಿದ್ದಾರೆ, ಜೊತೆಗೆ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಚಿನ್ಮಯ್ ರಾಮ್ ಸರ್, ನಾವು ಯಾವತ್ತು ಸ್ಟಾರ್ಟಿಂಗ್ ಡೇಸಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು, ಏಕೆಂದರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮಗೆ. ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಏನಾದ್ರು ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದರೆ ಅವ್ರ ಜೊತೆಗಾರರು ಇವತ್ತಿಗೂ ಇದ್ದಾರೆ. ಏನಾದ್ರು ಪ್ರಾಬ್ಲಮ್ ಬರ್ಬೋದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮಗೆ.
ಸೊ ಯಾಕಂದ್ರೆ ಇವರು ಹೇಳಿದ್ರು ಆ ವಿಚಾರವಾಗಿ ಅದು ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತು. ಏನಾದ್ರು ಇಂಥವ್ರು ಮಾಡ್ತಾರೆ ನಮ್ಮನ್ನ ಎಲ್ಲಿ ನೆಗೆಟಿವ್ ತೋರಿಸ್ಬಿಡ್ತಾರೋ, ನಮ್ಮ ಬಗ್ಗೆ ಏನಾದ್ರು ಕೆಟ್ಟಾಗಿ ಏನಾದ್ರು ತೋರಿಸಿ, ಯಾಕೆ ಸಿನಿಮಾ ಅಂತ ತಕ್ಷಣ ಏನೋ ಇರುತ್ತೆ ಒಳಗಡೆ, ಏನಾದ್ರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದಾ ಆ ಥರದ್ದನ್ನೆಲ್ಲ ಯೋಚನೆ ಮಾಡಿನೇ ಕಂಪ್ಲೀಟಾಗಿ ಚಿನ್ಮಯರಾಮ್ ಸರ್ ಅದ್ರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗದೆ, ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ಥರ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆ್ಯಕ್ಚುಲಿ ತುಂಬ ಜನಕ್ಕೆ ಪ್ರಯತ್ನ ಆಗಿತ್ತು. ಆ್ಯಕ್ಚುಲಿ ತುಂಬ ದೊಡ್ಡವ್ರನ್ನೇ ಪ್ಲ್ಯಾನ್ ಮಾಡಿದರು, ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆ್ಯಕ್ಟ್ರ್ಗಳಿಗೆ ಒಂದು ಕನಸಾಗಿರುತ್ತೆ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಸಿಗಬೇಕು, ನಾನು ಅದರಿಂದ ಗುರ್ಸ್ಕೊಬೇಕು ಅಂತ. ಆದರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಯಾವುದೂ ಬಯಸದೆ ಆಲ್ರೆಡಿ ಹೀರೋ ಆಗಿರೋರನ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಬಂಡೆ ಅವರು ಆಲ್ರೆಡಿ ಹೀರೋ, ನಾನು ಜಸ್ಟ್ ಅವರ ಪಾತ್ರಧಾರಿ. ಇದನ್ನು ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನು, ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಗೆಲ್ಲಿಸಿ ಅಂತ ಕೇಳಿಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಎಲ್ಲರೂ ಬಂದಿದ್ದೀರಾ, ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.